ಸ್ನೇಹಿತರೆ, ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕೆಂದರೆ ಇಂತಹ ಕಥೆಗಳು ನಿಮಗೆ ಕೇಳಲು ಎಲ್ಲೂ ಸಿಗುವುದಿಲ್ಲ. ಬನ್ನಿ, ಇನ್ನೂ ಕಥೆಗೆ ಹೋಗೋಣ. ನೋಡು ಭೀಮಾ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿನಗೆ ಬಾವಿ ತೋಡಕ್ಕೆ ಎಷ್ಟು ದುಡ್ಡು ಬೇಕು, ನಾನು ಕೊಡ್ತೀನಿ ಎಂದು ನಾನು ಅವನ ಕಿವಿಯ ಹತ್ತಿರ ಬಾಗಿ ಪಿಸುಮಾತಿನಲ್ಲಿ ಸಾಹುಕಾರರಿಗೆ ತಿಳಿಯದ ಹಾಗೆ ಕೊಡ್ತೀನಿ. ಆದರೆ ಅದಕ್ಕೆ ಬದಲಾಗಿ ನೀನು ನನಗೆ ಏನಾದ್ರೂ ಕೊಡಬೇಕಲ್ಲ ಎಂದು ಕೇಳಿದೆ. ಭೀಮ ಗಲಿಬಿಲಿಗೊಂಡ. ನನ್ಹತ್ರ ಏನಿದೆ ತಾಯಿ, ನಾನು ಬಡವ ಎಂದ. ನಾನು ನಗುತ್ತಾ ಅವನ ತೋಳನ್ನು ಅಚಾನಕ್ಕಾಗಿ ಮುಟ್ಟಿದೆ. ಅವನ ಗಟ್ಟಿಮುಟ್ಟಾದ ಸ್ನಾಯುಗಳು ನನ್ನ ಬೆರಳುಗಳಿಗೆ ತಾಕಿದಾಗ ನನ್ನ ಮೈಯಲ್ಲಿ ವಿದ್ಯುತ್ ಹರಿದಂತಾಯಿತು. ನಿನ್ನ ಹತ್ತಿರ ಹಣ ಇಲ್ಲದಿರಬಹುದು, ಆದರೆ ನಿನ್ನ ಹತ್ತಿರ ಸಮಯ ಇದೆಯಲ್ಲ, ನಿನ್ನ ಈ ಶಕ್ತಿ ಇದೆಯಲ್ಲ. ಸಾಹುಕಾರರು ಪೇಟೆಗೆ ಹೋದಾಗ ನೀನು ಇಲ್ಲಿ ಬಂದು ನನ್ನ ತೋಟದ ಕೆಲಸ ಮಾಡಿಕೊಡು, ಒಂಟಿದನ ಕಳೆಯೋಕೆ ಮಾತುಕತೆಯಾಡು, ಸಾಕು ಎಂದು ದ್ವಂದ್ವಾರ್ಥದಲ್ಲಿ ಹೇಳಿದೆ. ತಕ್ಷಣ ತಲೆ ಅಲ್ಲಾಡಿಸಿ, ಆಗ್ಲಿ ಪಾಯಿ, ನೀವು ಹೇಳಿದಂಗೆ ಮಾಡ್ತೀನಿ, ನನಗೆ ನೀರು ಮುಖ್ಯ ಎಂದ. ನಾನು ಲಲಿತಾ, ಈ ಊರಿನ ಸಾಹುಕಾರ ಶೆಟ್ರ ಧರ್ಮಪತ್ನಿ. ನನ್ನ ಅಂದಹ ಚಂದ, ನಾನು ಉಡುವ ಸೀರೆ, ನನ್ನ ನಡಿಗೆಯ ಬಗ್ಗೆ ಹೆಂಗಸರು ಅಸೂಯೆಯಿಂದ ಮಾತನಾಡಿದರು. ಗಂಡಸರು ಕದ್ದು ಮುಚ್ಚಿ ನೋಡುತ್ತಿದ್ದರು. ಅಂದು ನಾನು ಹಜಾರದ ಕಂಬಕ್ಕೆ ಹೊರಗಿ ನಿಂತಿದ್ದೆ. ಮೈಮೇಲೆ ನವಿಲು ಬಣ್ಣದ ರೇಷ್ಮೆ ಸೀರೆ, ಕೈತುಂಬಾ ಬಳೆಗಳು, ಕಾಲಿಗೆ ಬೆಳ್ಳಿಯ ಗೆಜ್ಜೆ. ನನ್ನ ಉದ್ದನೆಯ ಕಪ್ಪು ಕೂದನನ್ನು ಜಡೆ ಹಾಕಿ ಮಲ್ಲಿಗೆ ಹೂವಿನ ಮಾಲೆ ಮುಡಿದೆ. ನನ್ನ ಕಣ್ಣುಗಳಿಗೆ ತಿದ್ದಿದ ಕಾಡಿಗೆ ಮತ್ತು ಹಣೆಯ ಮೇಲಿನ ದೊಡ್ಡ ಕುಂಕುಮ ನನ್ನ ಮುಖದ ಕಳೆಯನ್ನು ಹೆಚ್ಚಿಸಿದ್ದವು. ಆದರೆ ಈ ಐಶ್ವರ್ಯ, ಈ ಸೌಂದರ್ಯವನ್ನು ಆನಂದಿಸಲು ನನ್ನ ಗಂಡನಿಗೆ ಸಮಯವಿರಲಿಲ್ಲ. ಅವರು ಯಾವಾಗಲೂ ಲೆಕ್ಕದ ಪುಸ್ತಕ ಮತ್ತು ಹಣದ ಪೆಟ್ಟಿಗೆಯ ಜೊತೆಗೆ ಸರಸವಾಡುತ್ತಿದ್ದರು. ಅದೇ ಸಮಯದಲ್ಲಿ ಗೇಟು ದಾಟಿ ಒಬ್ಬ ವ್ಯಕ್ತಿ ಒಳಗೆ ಬಂದ. ಅವನನ್ನು ನೋಡಿದ ತಕ್ಷಣ ನನ್ನ ಎದೆ ಒಂದು ಕ್ಷಣ ನಿಂತಂತಾಯಿತು. ಅವನು ಭೀಮ. ಹೆಸರಿಗೆ ತಕ್ಕಂತೆ ಆ ಜಾನುಬಾಹು ಅವನದು. ಕಪ್ಪಾದ ಮೈಬಣ್ಣವಾದರೂ ಸೂರ್ಯನ ಬಿಸಿಲಿಗೆ ಬೆಂದು ಹದವಾದ ಅಪ್ಪಟ ರೈತನ ದೇಹವದು. ಅವನ ತೋಳುಗಳಲ್ಲಿ ಎದ್ದು ಕಾಣುವ ನರಗಳು, ಅಗಲವಾದ ಎದೆ ಮತ್ತು ಕಣ್ಣುಗಳಲ್ಲಿ ಏನೋ ಒಂದು ಛಲ ಕಾಣುತ್ತಿತ್ತು. ಅವನು ಧರಿಸಿದ್ದ ಬಿಳಿಯ ಅಂಗಿ ಬೆವರಿನಿಂದ ನೆಂದಿತ್ತು. ಪಂಚೆ ಮಣ್ಣಿನಿಂದ ಕೊಳೆಯಾಗಿತ್ತು. ಆದರೂ ಅವನ ನಡಿಗೆಯಲ್ಲಿ ಒಂದು ಗತ್ತು ಇತ್ತು. ಅವನು ನೇರವಾಗಿ ಬಂದು ಜಗಲಿಯ ಕೆಳಗೆ ನಿಂತು, ಸಾಹುಕಾರರೆಗ್ಯ ಎಂದು ಗಟ್ಟಿಯಾಗಿ ಕೂಗಿದ. ಅವನ ಧ್ವನಿಯಲ್ಲಿ ಅಂಜಿಕೆಗಿಂತ ಅವಸರವೇ ಹೆಚ್ಚಿತ್ತು. ನಾನು ಕಂಬದ ಮರೆಯಿಂದ ಅವನನ್ನೇ ನೋಡುತ್ತಿದ್ದೆ. ಅವನ ಬೆವರಿನ ಹನಿಗಳು ಹಣೆಯಿಳಿದು ಕುತ್ತಿಗೆಗಿ ಜಾರುವುದನ್ನು ಗಮನಿಸುತ್ತಿದ್ದೆ. ನನ್ನ ಗಂಡ ಶೆಟ್ರು ಒಳಗಿನಿಂದ ಬಂದು, ಯಾರೋ ಅದು, ಏನ್ಬೇಕೀಗ ಎಂದು ರೇಗಾಡುತ್ತಲೇ ಹೊರಗೆ ಬಂದರು. ಭೀಮ ಕೈಮುಗಿದು ನಿಂತ. ದನಿಗಳೇ, ನನ್ನ ಹೊಲ ಒಣಗಾಕತ್ತೈತಿ, ಮಳಿ ಬರೋ ಹಂಗಿಲ್ಲ, ಒಂದು ಬಾವಿ ತೋಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೈಯಾಗ ಒಂದು ಪಿಡಿಗಾಸಿಲ್ಲ. ನೀವೇ ಮನಸ್ಸು ಮಾಡಿ ಸಾಲ ಕೊಟ್ರೆ ಬಾವಿ ತೆಗಿಸಿ ನೀರು ಬಂದರೆ ನಿಮ್ಮ ಹಣ ತೀರಿಸ್ತೀನಿ ಎಂದು ಕೇಳಿಕೊಂಡ. ಅವನ ಮಾತು ನೇರವಾಗಿತ್ತು. ಅಲ್ಲಿ ಯಾವುದೇ ನಾಟಕವಿರಲಿಲ್ಲ. ಆದರೆ ನನ್ನ ಗಂಡನಿಗೆ ಹಣವೇ ದೇವರು. ಅವರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ, ಬಾವಿ ತೆಗೆಯುವುದು ಅಂದರೆ ಆಟನಾ ಭೀಮಾ? ಅದಕ್ಕೆ ಬೇಕಾದಷ್ಟು ದುಡ್ಡು ನಿನ್ನ ಹತ್ತಿರ ಇದೆಯಾ? ನನ್ನ ಹತ್ತಿರ ಸಾಲ ಕೇಳೋಕೆ ಬಂದಿದ್ದೀಯಾ? ಆದರೆ ತೀರಿಸೋ ಯೋಗ್ಯತೆ ಇದೆಯಾ ಎಂದು ವ್ಯಂಗ್ಯವಾಗಿ ಕೇಳಿದರು. ಭೀಮನ ಮುಖ ಕಪ್ಪಿಟ್ಟಿತ್ತು. ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತಿತ್ತು. ನಾನು ಮೆಲ್ಲಗೆ ಕಂಬದ ಮರೆಯಿಂದ ಮುಂದೆ ಬಂದೆ. ನನ್ನ ಗೆಜ್ಜೆಯ ಸದ್ದು ಕೇಳಿ ಭೀಮ ತಲೆ ಎತ್ತಿ ನೋಡಿದ. ಅವನ ಕಣ್ಣುಗಳು ನನ್ನ ಕಣ್ಣುಗಳನ್ನು ಸಂಧಿಸಿದವು. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಕಂಡಿದ್ದು ಬರೀ ಸಾಲದ ಚಿಂತೆಯಲ್ಲ, ನನ್ನ ಸೌಂದರ್ಯಕ್ಕೆ ಸೋತ ಭಾವನೆಯೂ ಇತ್ತು. ನಾನು ತುಟಿಯಂಚಿನಲ್ಲಿ ಒಂದು ಸಣ್ಣ ನಗು ಬೀರಿದೆ. ನನ್ನ ಸೆರಗು ಜಾರಿರುವುದನ್ನು ಗಮನಿಸಿ ಅದನ್ನು ನಿಧಾನವಾಗಿ ಅಷ್ಟೇ ಸ್ಟೈಲಾಗಿ ಸರಿಪಡಿಸಿಕೊಳ್ಳುತ್ತಾ, ಪಾಪ, ರೈತ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಸಹಾಯ ಮಾಡ್ಬಾರ್ದೇನ್ರಿ ಎಂದು ಗಂಡನಿಗೆ ಕೇಳಿದೆ. ನನ್ನ ದನಿ ಕೇಳಿ ಭೀಮನ ಮೈ ರೋಮಾಂಚನಗೊಂಡಂತೆ ಭಾಸವಾಯಿತು. ಸಾಹುಕಾರರು ನನ್ನ ಕಡೆ ಸಿಟ್ಟಿನಿಂದ ನೋಡಿ, ನೀನು ಸುಮ್ಮನಿರು ಲಲಿತಾ, ನಿನಗೇನು ಗೊತ್ತು ವ್ಯವಹಾರ? ಇವನ ಹೊಲದಲ್ಲಿ ನೀರ್ ಬರೋದು ಅನುಮಾನ, ಸುಮ್ನೆ ಹಣ ಹಾಳು ಎಂದರು. ಭೀಮ ನಿರಾಸನಾಗಿ ತಲೆ ತಗ್ಗಿಸಿದ. ಅವನ ಅಸಹಾಯಕತೆ ನನಗೆ ವಿಚಿತ್ರವಾದ ಆಕರ್ಷಣೆಯನ್ನು ಉಂಟುಮಾಡಿತು.
ನನ್ನ ನೀರಸವಾದ ಕೇವಲ ಹಣದ ಲೆಕ್ಕಾಚಾರದ ಬದುಕಿನಲ್ಲಿ ಈ ರೈತನ ಹಸಿಮಣ್ಣಿನ ವಾಸನೆ ಹೊಸದಾಗಿ ಅನಿಸಿತು. ನಾನು ಮನಸ್ಸಿನಲ್ಲೇ ಏನೂ ನಿರ್ಧಾರ ಮಾಡಿದೆ. ಭೀಮ ಹಿಂತಿರುಗಿ ನಡೆಯಲು ಆರಂಭಿಸಿದ. ನಾನು ಅವನನ್ನೇ ನೋಡುತ್ತಾ ನಿಂತಿದ್ದೆ. ಅವನ ಅಗಲವಾದ ಬೆನ್ನು, ಸೋತರೂ ಕುಗ್ಗದ ನಡಿಗೆ ನನ್ನನ್ನು ಸೆಳೆಯಿತು. ಅವನು ಗೇಟು ದಾಟುವ ಮುನ್ನ ಮತ್ತೊಮ್ಮೆ ಹಿಂತಿರುಗಿ ನೋಡಿದ. ಅಲ್ಲಿ ನಾನು ನಿಂತಿದ್ದೆ, ಅವನ ಬದುಕಿನ ದಾರಿಯನ್ನು ಬದಲಿಸಲು ಕಾಯುತ್ತಿರುವ ವಿಧಿಯಂತೆ. ಆ ದಿನದ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಭೀಮನ ಆ ನೋಟು ನನ್ನ ಮನಸ್ಸಿನಲ್ಲಿ ಆಳವಾಗಿ ಹಚ್ಚುತ್ತಿತ್ತು ಮತ್ತು ನಾನು ಅವನನ್ನು ಮತ್ತೆ ಭೇಟಿಯಾಗುವ ದಾರಿ ಹುಡುಕುತ್ತಿದ್ದೆ. ಮಾರನೆಯ ದಿನ ನಮ್ಮ ಮನೆಯ ಹಜಾರದಲ್ಲಿ ಎಂದಿನಂತೆ ಗದ್ದಲವಿತ್ತು. ನಮ್ಮ ಸಾಲ ವಸೂಲಿಗಾರ ರಾಮ ಬಾಯಲಿ ಎಲೆ ಅಡಿಕೆ ಜಗಿಯುತ್ತಾ ಯಾರನ್ನೂ ಬೈಯುತ್ತಿರುವ ಶಬ್ದ ಕೇಳಿಸಿತು. ನಾನು ಒಳಗಿನ ಕೋಣೆಯಿಂದ ಪರದೆಯನ್ನು ಸ್ವಲ್ಪ ಸರಿಸಿ ನೋಡಿದೆ. ಅಲ್ಲಿ ಮತ್ತೆ ಭೀಮ ನಿಂತಿದ್ದ. ಈ ಬಾರಿ ಅವನ ಮುಖದಲ್ಲಿ ನಿನ್ನೆಯ ಧೈರ್ಯಕ್ಕಿಂತ ಹೆಚ್ಚಾಗಿ ಹತಾಶೆ ತುಂಬಿತ್ತು. ರಾಮ ತನ್ನ ಕೈಯಲ್ಲಿದ್ದ ಲೆಕ್ಕದ ಪುಸ್ತಕವನ್ನು ಅಲ್ಲಾಡಿಸುತ್ತಾ, ಏನ್ ಭೀಮನ್ನೀ, ನಿನ್ನ ಹೊಲದಲ್ಲಿ ನೀರ್ ಬರೋದು ಆಕಾಶದಲ್ಲಿ ಮುತ್ತು ಬೆಳೆದಂಗೆ ಕಣೋ. ಸುಮ್ನೆ ಸಾವುಕಾರ್ ಹತ್ರ ಬಂದು ಯಾಕೆ ಪ್ರಾಣ ತಿಂತೀಯಾ? ಊರಲ್ಲಿ ಬೇರೆ ಕೆಲ್ಸ ಇಲ್ವೇನೋ ಎಂದು ಕುಹಕವಾಡಿದ. ರಾಮನ ಮಾತುಗಳು ಹರಿತವಾಗಿದ್ದವು. ಅವನೊಬ್ಬ ತಮಾಷೆಯ ಮನುಷ್ಯನಂತೆ ಕಂಡರೂ ಬಾಯಿ ಬಿಟ್ಟರೆ ವಿಷವೇ. ಅವನ ವ್ಯಂಗ್ಯಕ್ಕೆ ಪಕ್ಕದಲ್ಲಿದ್ದ ಊರಿನ ಮೇಷ್ಟರು ಕೂಡ ದನಿಗೂಡಿಸಿ, ಹೌದು ಭೀಮಣ್ಣ, ನಿನ್ನ ಜಾತಕದಲ್ಲಿ ಜಲಯೋಗ ಇಲ್ಲ ಅಂತ ಕಾಣಿಸುತ್ತೆ, ಸುಮ್ನೆ ಯಾಕ್ ಕಷ್ಟಪಟ್ಟಿಯಾ ಎಂದು ನಕ್ಕರು. ನನಗೆ ಕೋಪ ಮತ್ತು ಕುತೂಹಲ ಎರಡೂ ಒಟ್ಟಿಗೆ ಬಂತು. ಭೀಮ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದ. ಅವನ ಆ ಮೌನ ನನ್ನನ್ನು ಕರಗಿಸಿತು. ನನ್ನ ಗಂಡ ಸಾವುಕಾರರು ಒಳಗೆ ಸ್ನಾನ ಮಾಡುತ್ತಿದ್ದರು. ಇದೇ ಸರಿಯಾದ ಸಮಯ ಎಂದುಕೊಂಡು ನಾನು ಕೈಯಲ್ಲಿದ್ದ ಹೂವಿನ ಬುಟ್ಟಿಯನ್ನು ಹಿಡಿದು ಹೊರಗೆ ಬಂದೆ. ನನ್ನನ್ನು ನೋಡಿದ ತಕ್ಷಣ ರಾಮ ಮತ್ತು ಮೇಷ್ಟ್ರು ಬಾಯಿ ಮುಚ್ಚಿಕೊಂಡರು. ನನ್ನ ಇಂದಿನ ಅಲಂಕಾರ ಇನ್ನೂ ಜೋರಾಗಿತ್ತು. ಕೆಂಪು ಬಣ್ಣದ ಸೀರೆ, ಅದಕ್ಕೆ ಹೊಂದುವಂತಹ ರವಿಕೆ, ಕೊರಳಲ್ಲಿ ಸರಗಳು ಒಂದಕ್ಕೊಂದು ಉಜ್ಜಾಡುತ್ತಿದ್ದವು. ನಾನು ಮೆಟ್ಟಿಲು ಇಳಿಯುವಾಗ ನನ್ನ ಸೊಂಟದ ಬಳುಕುವಿಕೆ ನೋಡಿ ರಾಮ ಬಾಯಿ ಬಿಟ್ಟವನು ಹಾಗೇ ನಿಂತಿದ್ದ. ನಾನು ನೇರವಾಗಿ ಭೀಮನ ಹತ್ತಿರ ಹೋದೆ. ನನ್ನ ಹತ್ತಿರದ ಸುಗಂಧದ್ರವ್ಯದ ವಾಸನೆ ಅವನ ಮೂಗಿಗೆ ಬಡಿದಿರಬೇಕು. ಅವನು ಕಣ್ಣರಳಿಸಿ ನೋಡಿದ. ಏನಪ್ಪ ಭೀಮಾ, ಇನ್ನೂ ಸಾಲ ಸಿಗಲಿಲ್ವಾ ಎಂದು ನನ್ನ ದನಿಯನ್ನು ಆದಷ್ಟು ನಯವಾಗಿ ಕೇಳಿದೆ. ಭೀಮ ತಡವರಿಸುತ್ತಾ, ಇಲ್ಲ ತಾಯಿ, ಸಾವುಕಾರು ಒಪ್ತಿಲ್ಲ ಎಂದ. ನಾನು ನಗುತ್ತಾ, ಅವರು ಒಪ್ಪದಿದ್ದರ ಏನಾಯಿತು? ಈ ಮನೆಯಲ್ಲಿ ನಾನಂದುಕೊಂಡಿದ್ದು ನಡೆಯಲ್ವಾ ಎಂದೆ. ನನ್ನ ಮಾತಿನ ಅರ್ಥ ಅವನಿಗೆ ಆಗ್ಲೇ ಆಗಿಲ್ಲ. ಪಾಪ. ನಾನು ರಾಮನ ಕಡೆ ತಿರುಗಿ, ರಾಮಣ್ರ, ನೀವು ಹೋಗಿ ನಿಮ್ಮ ಕೆಲ್ಸ ನೋಡಿ, ನಾನಿವನ ಹತ್ತಿರ ಮಾತಾಡ್ತೀನಿ ಎಂದು ಗದರಿಸಿದೆ. ಅವರು ಹೋದ ಮೇಲೆ ನಾನು ಭೀಮನ ಹತ್ತಿರ ಸರಿದು, ನೋಡು ಭೀಮಾ, ನಿನ್ನ ಕಷ್ಟ ನನ್ಗೆ ಅರ್ಥ ಆಗತ್ತೆ. ನಿನಗೆ ಬಾವಿ ತೋಡೋಕೆ ಎಷ್ಟು ದುಡ್ಡು ಬೇಕು, ನಾನು ಕೊಡ್ತೀನಿ ಎಂದೆ. ಭೀಮನ ಕಣ್ಣಲ್ಲಿ ನಂಬಲಾರದ ಆಶ್ಚರ್ಯ. ನೀವರಾ? ಆದ್ರೆ ಸಾವುಕಾರರು ಎಂದು ತೊದಲಿದ. ನಾನು ಅವನ ಕಿವಿಯ ಹತ್ತಿರ ಬಾಗಿ ಪಿಸುಮಾತಿನಲ್ಲಿ, ಸಾವುಕಾರರಿಗೆ ತಿಳಿಯದ ಹಾಗೆ ಕೊಡ್ತೀನಿ, ಆದರೆ ಅದಕ್ಕೆ ಬದಲಾಗಿ ನೀನು ನನಗೆ ಏನಾದ್ರೂ ಕೊಡ್ಬೇಕಲ್ಲ ಎಂದು ಕೇಳಿದೆ. ಭೀಮ ಗಲಿಬಿಲಿಗೊಂಡ. ನನ್ನ ಹತ್ರ ಏನಿದೆ ತಾಯಿ, ನಾನು ಬಡವ ಎಂದ. ನಾನು ನಗುತ್ತಾ ಅವನ ತೋಳನ್ನು ಅಚಾನಕ್ಕಾಗಿ ಮುಟ್ಟಿದೆ. ಅವನ ಗಟ್ಟಿ ಮುಟ್ಟಾದ ಸ್ನಾಯುಗಳು ನನ್ನ ಬೆರಳುಗಳಿಗೆ ತಾಕಿದಾಗ ನನ್ನ ಮೈಯಲ್ಲಿ ವಿದ್ಯುತ್ ಹರಿದಂತಾಯಿತು. ನಿನ್ನ ಹತ್ರ ಹಣ ಇಲ್ಲದೇ ಇರಬಹುದು, ಆದ್ರೆ ನಿನ್ನ ಹತ್ತಿರ ಸಮಯ ಇದೆಯಲ್ಲ, ನಿನ್ನ ಈ ಶಕ್ತಿ ಇದೆಯಲ್ಲ. ಸಾವುಕಾರರು ಪೇಟೆಗೆ ಹೋದಾಗ ನೀನು ಇಲ್ಲಿ ಬಂದು ನನ್ನ ತೋಟದ ಕೆಲಸ ಮಾಡಿಕೊಡು, ಒಂಟಿತನ ಕಳೆಯೋಕೆ ಮಾತುಕತೆಯಾಡು, ಸಾಕು ಎಂದು ದ್ವಂದ್ವಾರ್ಥದಲ್ಲಿ ಹೇಳಿದೆ. ಭೀಮ ಮುಗ್ಧನೋ ಅಥವಾ ಹಣದ ಅವಶ್ಯಕತೆಯೋ ತಕ್ಷಣ ತಲೆ ಅಲ್ಲಾಡಿಸಿದ. ಆಗ್ಲಿ ತಾಯಿ, ನೀವು ಹೇಳಿದಂಗೆ ಮಾಡ್ತೀನಿ, ನನಗೆ ನೀರು ಮುಖ್ಯ ಎಂದ. ನಾನು ಒಳಗೆ ಹೋಗಿ ನನ್ನ ಕಪಾಟಿನಿಂದ ಒಂದು ಹಣದ ಕಂತೆಯನ್ನು ತಂದು ಅವನ ಕೈಯಿಟ್ಟೆ. ಆ ಹಣವನ್ನು ತೆಗೆದುಕೊಳ್ಳುವಾಗ ಅವನ ಕೈ ಮತ್ತು ನನ್ನ ಕೈ ಒಂದಕ್ಕೊಂದು ತಾಕಿದವು. ಆ ಸ್ಪರ್ಶಕ್ಕೆ ನಾನೇ ಕರಗಿ ನೀರಾದೆ. ಭೀಮ ಕೃತಜ್ಞತೆಯಿಂದ ನನ್ನನ್ನು ನೋಡಿದ. ಆ ನೋಟದಲ್ಲಿ ಭಕ್ತಿ ಇತ್ತೋ ಅಥವಾ ನನ್ನ ಮೇಲಿನ ಆಸೆಯೋ ತಿಳಿಯಲಿಲ್ಲ. ಆದರೆ ಆ ಕ್ಷಣದಿಂದ ಅವನ ದಾರಿ ತಪ್ಪಲು ಶುರುವಾಯಿತು ಎಂಬುದು ಮಾತ್ರ ಸತ್ಯ. ಅವನು ಹಣ ಪಡೆದು ವೇಗವಾಗಿ ಹೊರಟು ಹೋದ. ನಾನು ಅವನು ಹೋಗುವುದನ್ನೇ ನೋಡುತ್ತಾ ನನ್ನ ಮುಂದಿನ ನಡೆ ಏನೆಂದು ಯೋಚಿಸುತ್ತಿದ್ದೆ. ಅವನು ಗೇಟು ದಾಟಿ ಕಮ್ಮರೆಯಾದ ನಂತರವೂ ನನ್ನ ಕೈಯಲ್ಲಿ ಅವನ ಸ್ಪರ್ಶದ ಬೆಚ್ಚನೆ ಅನುಭವ ಹಾಗೇ ಉಳಿದಿತ್ತು. ಮತ್ತು ಊರಿನ ಜನ ಇನ್ನು ಮುಂದೆ ಆಡಿಕೊಳ್ಳುವ ಮಾತುಗಳ ಬಗ್ಗೆ ನನಗೆ ಅರಿವಿತ್ತು. ದಿನಗಳು ಕಳೆದಂತೆ ಭೀಮನ ಓಡಾಟ ನಮ್ಮ ಮನೆಯ ಕಡೆಗೆ ಹೆಚ್ಚಾಯಿತು. ಸಾವುಕಾರರು ವ್ಯಾಪಾರದ ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋದಾಗಲೆಲ್ಲ ಭೀಮ ಹಿತ್ತಲ ಬಾಗಿಲಿನಿಂದ ಬರುತ್ತಿದ್ದ.
ಆರಂಭದಲ್ಲಿ ತೋಟದ ಕೆಲಸದ ನೆಪದಲ್ಲಿ ಬರುತ್ತಿದ್ದವನು ಕ್ರಮೇಣ ನನ್ನ ಜೊತೆ ಹಜಾರದಲ್ಲಿ ಕುಳಿತು ಹರಟೆ ಹೊಡೆಯಲು ಶುರುಮಾಡಿದ. ನಾನು ಅವನಿಗೆ ಬಿಸಿ ಬಿಸಿ ಕಾಫಿ ತಿಂಡಿ ಮಾಡಿ ಕೊಡುತ್ತಿದ್ದೆ. ಅವನಿಗೆ ನನ್ನ ಸಾಮೀಪ್ಯ ಒಂದು ಅಮಿಲಿನಂತೆ ಏರುತ್ತಿತ್ತು. ನನ್ನ ಸಿಂಗಾರ, ನನ್ನ ಮಾತುಗಳು, ನನ್ನ ನಗುವಿಗೆ ಅವನು ಮರುಳಾಗಿದ್ದ. ಅವನ ಹೊಲದಲ್ಲಿ ಬಾವಿ ತೋಡುವ ಕೆಲಸ ಶುರುವಾಗಿದ್ದರೂ ಅವನು ಅಲ್ಲಿ ನಿಂತು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚು ಸಮಯ ನನ್ನ ಜೊತೆ ಕಳೆಯುತ್ತಿದ್ದ. ಇತ್ತ ಊರಿನಲ್ಲಿ ವಿಷಯ ಹರಡಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಊರಿನ ಕಟ್ಟೆಯ ಮೇಲೆ ಮೇಷ್ಟರು ಪೇಪರ್ ಓಡುತ್ತಾ, ಏನ್ರೀ ರಾಮಣ್ಣ, ಇತ್ತೀಚೆಗೆ ಆ ಭೀಮ ರೈತರಿಗಿಂತ ಜಾಸ್ತಿ ಜಮೀನ್ದಾರನ ಹತ್ರ ಆಡ್ತಾ ಇದ್ದಾನಲ್ಲ, ಹೊಲದಲ್ಲಿ ಇರೋದಕ್ಕಿಂತ ಸಾವುಕಾರ ಕಾಂಪೌಂಡ್ ಒಳಗೆ ಜಾಸ್ತಿ ಕಾಣುತ್ತಾನೆ ಎಂದು ನಗುತ್ತಾ ವ್ಯಂಗ್ಯವಾಡಿದರು. ಅದಕ್ಕೆ ರಾಮ, ಹುಂಕಣಿವಿ ಮೇಷ್ಟ್ರೆ, ಮಳೆ ಬರೋ ಮೋಡ ಎಲ್ಲಿ ಕಪ್ಪಗಾಗುತ್ತೋ ಗೊತ್ತಿಲ್ಲ, ಆದ್ರೆ ಭೀಮನ ಹಣೆಬರಹ ಮಾತ್ರ ಸಾವುಕಾರ ಹೆಂಡತಿ ಕೈಯಲ್ಲಿರುವ ಬಳೆಯ ಶಬ್ದದಲ್ಲೇ ನಿರ್ಧಾರ ಆಗ್ತಿದೆ ಎಂದು ದ್ವಂದ್ವಾರ್ಥದಲ್ಲಿ ಉತ್ತರಿಸಿದ. ಅವರಿಬ್ಬರೂ ಗಹಗೀಸಿ ನಕ್ಕರು. ಊರಿನ ಹೆಂಗಸರು ಕೂಡ ಬಾವಿಕಟ್ಟೆಯಲ್ಲಿ ನೀರು ಸೇದುತ್ತಾ ನನ್ನ ಮತ್ತು ಭೀಮನ ಬಗ್ಗೆ ಪಿಸುಗುಟ್ಟುತ್ತಿದ್ದರು. ನೋಡೆ ಆ ಸಾವುಕಾರ ಹೆಂಡತಿಗೆ ಸೊಕ್ಕು, ಗಂಡ ಇಲ್ಲದಾಗ ಆ ಹಾಳು ಭೀಮನನ್ನು ಒಳಗೆ ಸೇರಿಸಿಕೊಳ್ತಾಳೆ ಎಂದು ಒಬ್ಬಳಂದಳೆ. ಇನ್ನೊಬ್ಬಳು, ಆ ಭೀಮನಿಗೂ ಬುದ್ಧಿಯಿಲ್ಲ, ತುಂಬು ಗರ್ಭಿಣಿ ಹೆಂಡತಿ ಮನೆಯಲ್ಲಿ ಒದ್ದಾಡುತ್ತಿದ್ದಾಳೆ, ಇವನು ಇಲ್ಲಿ ಮಜಾ ಮಾಡುತ್ತಿದ್ದಾನೆ ಎಂದು ಹೇಳುತ್ತಿದ್ದರು. ನಿಜ ಭೀಮನ ಹೆಂಡತಿ ರಾಧಾ ತುಂಬು ಗರ್ಭಿಣಿ. ಪಾಪ ಅವಳು ಅಮಾಯಿಕಿ. ಗಂಡ ಬಾವಿ ತೋಡಿಸಕ್ಕೆ ಹಣ ಹೊಂದಿಸಲು ಕಷ್ಟಪಟ್ಟಿದ್ದಾನೆ, ಸಾಹುಕಾರ ಮನೆಯಲ್ಲಿ ಕೆಲಸ ಮಾಡಿ ಋಣ ತೀರಿಸುತ್ತಿದ್ದಾನೆ ಅಂತ ಅವಳು ನಂಬಿದಳು. ಅವಳ ಮುಖದಲ್ಲಿ ಬಳಲಿಕೆ ಎದ್ದು ಕಾಣುತ್ತಿತ್ತು. ಹೊಲದ ಕೆಲಸವನ್ನು ಅವಳೇ ನೋಡಿಕೊಳ್ಳಬೇಕಾದ ಸ್ಥಿತಿ. ಅವಳ ಹಳೆಯ ಸೀರೆ, ಎಣ್ಣೆ ಕಾಣದ ಕೂದಲು, ಬಾಡಿದ ಮುಖ ನೋಡಿದ್ರೆ ಯಾರಿಗಾದರೂ ಕರುಳು ಕಿವುಚುವಂತಿತ್ತು. ಆದ್ರೆ ಭೀಮನ ಕಣ್ಣಿಗೆ ಈಗ ರಾಧಾಳ ಕಷ್ಟ ಕಾಣುತ್ತಿರಲಿಲ್ಲ, ಕೇವಲ ನನ್ನ ಅಂದ ಮಾತ್ರ ಕಾಣುತ್ತಿತ್ತು. ಅವನು ರಾಧಾಳ ಹತ್ತಿರ ಸುಳ್ಳು ಹೇಳುತ್ತಿದ್ದ. ಸಾಹುಕಾರರು ತುಂಬಾ ಕೆಲಸ ಹೇಳ್ತಾರೆ ರಾಧಾ, ಆದ್ರೆ ಬಾವಿ ಕೆಲಸಕ್ಕೆ ದುಡ್ಡು ಬೇಕಲ್ಲ, ಹೊಂದಿಸ್ಕೋಬೇಕು ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ. ಒಂದು ದಿನ ಮಧ್ಯಾಹ್ನ ಭೀಮ ನಮ್ಮ ಮನೆಗೆ ಬಂದಾಗ ಅವನ ಬಟ್ಟೆ ಬದಲಾಗಿತ್ತು. ಅವನು ಹಳೆಯ ಹರಿದ ಅಂಗಿ ಬಿಟ್ಟು ಹೊಸ ಬಟ್ಟೆ ಹಾಕಿಕೊಂಡು ಬಂದಿದ್ದ. ತಲೆಗೆ ಎಣ್ಣೆ ಹಚ್ಚಿ ಬಾಚಿದ್ದ. ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಏನ್ ಭೀಮ, ಇವತ್ತು ಬಹಳ ಜೋರಾಗಿದ್ದೀಯಾ ಎಂದು ಕೇಳಿದೆ. ಅವನು ನಾಚುತ್ತಾ, ನೀವಿಷ್ಟಪಡ್ತೀರಾ ಅಂಟನೋ ಎಂದು ಎಳೆಯಾಗಿ ಹೇಳಿದ. ನಾನು ನಕ್ಕು, ಬಾ ಒಳಗೆ ಕೂತ್ಕೊಳ್ಳೋಣ ಎಂದು ಅವನನ್ನು ಕರೆದೆ. ನಾವು ಕುಳಿತಿದ್ದಾಗ ಹೊರಗೆ ದೊಡ್ಡಮ್ಮ ಹೋಗುತ್ತಿದ್ದುದು ಕಿಟಕಿಯಿಂದ ಕಂಡಿತು. ಊರಿನ ಹಿರಿಯ ಜೀವ ದೊಡ್ಡಮ್ಮ ಎಲ್ಲವನ್ನೂ ಗಮನಿಸುತ್ತಿದ್ದಳು. ಅವಳು ನಮ್ಮ ಮನೆ ಕಡೆಗೆ ನೋಡಿ ಅಸಹ್ಯದಿಂದ ಉಗಳಿದಳು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು ಅವಳು ಗೊಣಗಿದ್ದು ನನಗೆ ಗಾಳಿಯಲ್ಲಿ ತೂರಿ ಬಂತು. ಆದರೆ ಆ ಸಮಯದಲ್ಲಿ ನಮಗೆ ಯಾರ ಭಯವೂ ಇರಲಿಲ್ಲ. ನಾನು ಭೀಮನಿಗೆ ನನ್ನ ಕೈಯಾರೆ ತಿನಿಸನ್ನು ಬಡಿಸಿದೆ. ಅವನು ಅದನ್ನು ತಿನ್ನುತ್ತಿದ್ದ ರೀತಿ ನೋಡಿದರೆ ಅವನು ತನ್ನ ಹೊಲದ ಹಸಿವನ್ನು ಮರೆತು ಬೇರೆದನ್ನೇ ಹಸಿವಿನಿಂದ ನೋಡುತ್ತಿದ್ದಾನೆ ಅನಿಸಿತು. ನಮ್ಮಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತಿತ್ತು. ಹೊಲದಲ್ಲಿ ಅರ್ಧ ತೋಡಿದ ಬಾವಿಯಲ್ಲಿ ಹೂಳು ತುಂಬಿಕೊಳ್ಳುತ್ತಿದ್ದರೆ ಇಲ್ಲಿ ನಮ್ಮಿಬ್ಬರ ನಡುವೆ ಪಾಪದ ಗೋಡೆ ಎತ್ತರವಾಗುತ್ತಿತ್ತು. ದೊಡ್ಡಮ್ಮನ ಆ ಮಾತು ಮತ್ತು ರಾಧಾಳ ಕಣ್ಣೀರು ಶೀಘ್ರದಲ್ಲೇ ಭೀಮನ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಲಿದೆ ಎಂಬ ಸಂಗ ಸುಳಿವು ನಮಗೆ ಅಂದು ಸಿಗಲಿಲ್ಲ. ದಿನಗಳು ಉರುಳಿದಂತೆ ನನ್ನ ಮತ್ತು ಭೀಮನ ಸಂಬಂಧದ ಆಳ ಹೆಚ್ಚುತ್ತಲೇ ಹೋಯಿತು. ಅಂದು ಸಂಜೆ ನಾನು ಕನ್ನಡಿ ಮುಂದೆ ಕುಳಿತು ಅಲಂಕಾರ ಮಾಡಿಕೊಳ್ಳುತ್ತಿದ್ದೆ. ಹೊರಗೆ ಮೋಡ ಕವಿದ ವಾತಾವರಣ, ತಂಪಾದ ಗಾಳಿ ಬೀಸುತ್ತಿತ್ತು. ನಾನು ಕಡು 2 ನೀಲಿ ಬಣ್ಣದ ಜರಿ ಅಂಚಿನ ರೇಷ್ಮೆ ಸೀರೆ ಹುಟ್ಟಿದ್ದೆ. ಕುತ್ತಿಗೆಗೆ ಮುತ್ತಿನ ಹಾರ, ಕಿವಿಗಿ ಜುಮಕಿ, ತಲೆಗಿ ಭರ್ಜರಿ ಮಲ್ಲಿಗೆ ಹೂವು ಮುಡಿದಿದ್ದೆ. ಕನ್ನಡಿ ನೋಡುತ್ತಾ ನನ್ನ ತುಟಿಗಳಿಗೆ ಕೆಂಪು ಬಣ್ಣ ಹಚ್ಚಿದೆ. ನನ್ನ ಸೌಂದರ್ಯ ನನಗೆ ಅಮಲೇರಿಸುವಂತಿತ್ತು. ಸಾಹುಕಾರರು ವ್ಯಾಪಾರಕ್ಕೆಂದು ಪೇಟೆಗೆ ಹೋಗಿದ್ರು. ಅವರು ಬರುವುದು ತಡರಾತ್ರಿ ಎಂದು ನನಗೆ ತಿಳಿದಿತ್ತು. ಭೀಮ ಬರುವ ಸಮಯವಾಗಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಮತ್ತು ಉತ್ಸಾಹ. ನನ್ನ ಈ ಒಂಟಿತನಕ್ಕೆ, ದೈಹಿಕ ಬಯಕೆಗಳಿಗೆ ಭೀಮ ಉತ್ತರವಾಗಿದ್ದ. ಆದ್ರೆ ಎಲ್ಲೋ ಒಂದು ಕಡೆ ನಾನು ಒಬ್ಬ ಅಮಾಯಕಿ ಹೆಣ್ಣಿನ ಗಂಡನನ್ನು ಕಸಿಯುತ್ತಿದ್ದೀನಿ ಎಂಬ ಸತ್ಯ ನನ್ನನ್ನು ಚುಚ್ಚುತ್ತಿತ್ತು. ಆದರೂ ನನ್ನ ಸ್ವಾರ್ಥದ ಮುಂದೆ ಆ ಪಾಪ ಪ್ರಜ್ಞೆ ಸೋತಿತ್ತು. ಭೀಮ ಬಂದ. ಅವನ ಕಣ್ಣುಗಳು ನನ್ನನ್ನು ನೋಡಿದ ತಕ್ಷಣ ಅಗಲವಾದವು. ಅವನು ಏನೂ ಮಾತನಾಡದೆ ಬಾಗಿಲಲ್ಲಿ ನಿಂತ. ನಾನು ಮೆಲ್ಲನೆ ಎದ್ದು ಅವನ ಹತ್ತಿರ ಹೋದೆ. ನನ್ನ ಸೀರೆಯ ಸೆರಗು ನೆಲಕ್ಕೆ ತಾಕುತ್ತಿತ್ತು. ಏಕೆ ಭೀಮ ಹಾಗೆ ನಿಂತುಬಿಟ್ಟೆ ಎಂದು ಕೇಳಿದೆ. ಅವನು, ನೀವು ದೇವಲೋಕದ ಅಪ್ಸರೆಯಂಗ ಕಾಣುತ್ತಿದ್ದೀರಾ ಮೇಡಂ ಎಂದ. ಅವನ ಹಳ್ಳಿ ಭಾಷೆಯ ಹೊಗಳಿಕೆ ನನಗೆ ಇಷ್ಟವಾಯಿತು. ನಾನು ನಕ್ಕು, ಬಾ ಕೂತ್ಕೋ ಎಂದೆ. ಅಂದು ಅವನ ವರ್ತನೆಯಲ್ಲಿ ಬದಲಾವಣೆಯಿತ್ತು. ಅವನು ಮೊದಲಿನಂತೆ ಅಂಜುತ್ತಿರಲಿಲ್ಲ. ನನ್ನ ಸ್ನೇಹಕ್ಕೆ ಬರುವ ಧೈರ್ಯ ಮಾಡುತ್ತಿದ್ದ. ಬಾವಿ ಕೆಲ್ಸ ಏನಾಯ್ತು ಭೀಮಾ
ಎಂದು ನಾನು ಸುಮ್ಮನೆ ಕೇಳಿದೆ. ಅವನು ಬೇಜಾರಿನಿಂದ, ಅದು ನಡೀತೈತಿ ಬಿಡಿ, ನೀರಿನ್ನೂ ಸಿಕ್ಕಿಲ್ಲ, ಬರೀ ಬಂಡೆ ಬರ್ತಿದೆ, ನನ್ಗೆ ಸಾಕಾಗ್ಹೋಗಿದೆ ಆ ಮಣ್ಣಿನ ಸಹವಾಸ, ಇಲ್ಲಿ ನಿಮ್ಹತ್ರ ಇದ್ದಾಗ ನೆಮ್ಮದಿ ಸಿಗುತ್ತೆ ಎಂದ. ಅವನ ಮಾತು ಕೇಳಿ ನನಗೆ ಆಘಾತವಾಯಿತು. ಯಾವ ಭಾವಿಗಾಗಿ ಅವನು ನನ್ನ ಹತ್ತಿರ ಬಂದಿದ್ದನೋ ಈಗ ಅದನ್ನೇ ಮರೆಯುತ್ತಿದ್ದನ. ನನ್ನ ಹಣ, ನನ್ನ ಸಹವಾಸ ಅವನನ್ನು ಸೋಮಾರಿಯನ್ನಾಗಿ ಮಾಡಿತ್ತು. ಅದೇ ಸಮಯದಲ್ಲಿ ಅವನ ಮನೆಯಲ್ಲಿ ರಾಧಾ ಪಾಪ ನೋವಿನಿಂದ ಒದ್ದಾಡುತ್ತಿದ್ದಳು. ನನಗೆ ಸುದ್ದಿ ಸಿಕ್ಕಿತು. ರಾಧಾಳಿಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುವ ಸಮಯ ಹತ್ತಿರವಾಗಿತ್ತು. ಆದರೆ ಭೀಮ ಇಲ್ಲಿ ನನ್ನ ಸೌಂದರ್ಯದ ಬಲೆಯಲ್ಲಿ ಬಿದ್ದಿದ್ದ. ನನಗೆ ಒಂದು ಕ್ಷಣ ಪಾಪ ಅನಿಸಿತು. ಆದರೆ ಭೀಮನ ಬಲವಾದ ತೋಳುಗಳು ನನ್ನನ್ನು ಸೆಳೆದಾಗ ಆ ಯೋಚನೆ ಮಾಯವಾಯಿತು. ನಾನು ಅವನಿಗೆ ಹಣ್ಣುಗಳನ್ನು ಹೆಚ್ಚಿಕೊಟ್ಟೆ. ಅವನು ಅದನ್ನು ತಿನ್ನುವಾಗ ನನ್ನ ಬೆರಳುಗಳನ್ನು ಮುಟ್ಟಿದ. ವಾತಾವರಣದಲ್ಲಿ ತಂಪು ಹರಡಿತು. ಆಗಲೇ ಕಿತ್ತಲ ಬಾಗಿಲಿನಿಂದ ದೊಡ್ಡಮ್ಮನ ದನಿ ಕೇಳಿಸಿತು. ಭೀಮಾ, ಏ ಭೀಮಾ ಎಂದು ಕೂಗುತ್ತಿದ್ದಳು. ಭೀಮಾ ಬೆದರಿ ಎದ್ದು ನಿಂತ. ನಾನು ಗಲಿಬಿಲಿಗೊಂಡು ಸುಮ್ಮನಿರು, ಶಬ್ದ ಮಾಡಬೇಡ ಎಂದು ಸನ್ನೆ ಮಾಡಿದೆ. ದೊಡ್ಡಮ್ಮ ಕಿಟಕಿಯಿಂದ ಎಣುಕಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕಂಡ ಸಿಟ್ಟು, ಅಸಹ್ಯ ನನ್ನನ್ನು ಸುಟ್ಟು ಹಾಕುವಂತಿತ್ತು. ಅವಳು ನೇರವಾಗಿ ನನ್ನನ್ನು ನೋಡಲಿಲ್ಲ. ಆದರೆ ಅವಳ ನೋಟ ಭೀಮನ ಮೇಲೆ ಬಿತ್ತು. ಮನೇಲಿ ಹೆಂಡ್ತಿ ಜೀವ ಹೋಗೋ ಹಂಗೆ ಒದ್ದಾಡ್ತಿದ್ದಾಳೆ, ನೀನಿಲ್ಲಿ ಸಾವ್ಕಾರ ಹೆಂಡ್ತಿ ಸೆರಗಿನ ಹಿಂದೆ ಬಿದ್ದು ಬದುಕು ಹಾಳ್ಮಾಡ್ಕೋತಿದ್ದೀಯಾ, ಥೂ ನಿನ್ನ ಜನ್ಮಕ್ಕೆ ಎಂದು ಉಗುಳಿದಳು. ಭೀಮ ನಡುಗಿ ಹೋದ. ಆದ್ರೆ ನಾನು ಅವನ ಕೈ ಹಿಡಿದು, ಹೋಗ್ಲಿ ಬಿಡು, ಅವಳಿಗೆ ಹುಚ್ಚು ಎಂದು ಸಮಾಧಾನ ಮಾಡಿದೆ. ಭೀಮ ಮತ್ತೆ ನನ್ನ ಕಡೆ ತಿರುಗಿದ. ದೊಡ್ಡಮ್ಮನ ಮಾತು ಅವನ ತಲೆಯಿಂದ ಆ ಕ್ಷಣಕ್ಕೆ ಜಾರಿತು. ನಾವು ಹೊರಗಿನ ಪ್ರಪಂಚವನ್ನು ಮರೆತು ಕೇವಲ ನಮ್ಮಿಬ್ಬರ ಪ್ರಪಂಚದಲ್ಲಿ ಮುಳುಗಿದ್ದೆವು. ಆದ್ರೆ ಆ ರಾತ್ರಿ ಕಳೆಯುವುದರೊಳಗೆ ವಿಧಿ ನಮ್ಮಿಬ್ಬರಿಗೂ ದೊಡ್ಡ ಪಾಠ ಕಲಿಸಲು ಕಾಯುತ್ತಿತ್ತು. ಹೊರಗೆ ಧಾರಾಕಾರ ಮಳೆ ಸುರಿಯಲು ಆರಂಭವಾಯಿತು. ಗುಡುಗಿನ ಶಬ್ದ ಆಕಾಶವನ್ನೇ ಸೀಳುವಂತಿತ್ತು. ಆ ಮಳೆಯ ಶಬ್ದದ ನಡುವೆ ನಮ್ಮಿಬ್ಬರ ನಡುವಿನ ಮೌನವೂ ಮಾತುಕಥೆಯಾಗಿತ್ತು. ಅಂದು ನಾವು ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಒಂದೇ ತಟ್ಟೆಯಲ್ಲಿ ಅಲ್ಲದಿದ್ದರೂ ಭಾವನೆಗಳು ಒಂದಾಗಿದ್ದವು. ಆ ಊಟ ಕೇವಲ ಹಸಿವಿನ ಅಡಗಿಸುವಿಕೆಯಾಗಿರಲಿಲ್ಲ. ಅದು ನಮ್ಮಿಬ್ಬರ ನಡುವಿನ ದೈಹಿಕ ಮತ್ತು ಮಾನಸಿಕ ಅಂತರವನ್ನು ಅಳಿಸಿ ಹಾಕಿತ್ತು. ನಾನು ಅವನಿಗೆ ಬಡಿಸುತ್ತಿದ್ದೆ. ಅವನು ನನ್ನ ಕಣ್ಣುಗಳನ್ನು ನೋಡುತ್ತಾ ಉಣ್ಣುತ್ತಿದ್ದ. ಆ ಕ್ಷಣದಲ್ಲಿ ಸಾವ್ಕಾರಲು, ರಾಧಾ, ಊರಿನ ಜನ ಯಾರೂ ನಮ್ಮ ನೆನಪಿನಲ್ಲಿರಲಿಲ್ಲ. ನಾವು ಆ ಕ್ಷಣದ ಸುಖದಲ್ಲಿ ಮೈಮರೆತಿದ್ದೆವು. ಆದರೆ ಅದರ ಆಳದಲ್ಲಿ ಒಂದು ವಿಷದ ಬೀಜ ಮೊಳಕೆ ಒಡೆಯುತ್ತಿತ್ತು. ಆದರೆ ಆ ಸುಖ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಮಳೆ ಕಡಿಮೆಯಾಗುತ್ತಿದ್ದಂತೆ ಗೇಟಿನ ಬಳಿ ಜೋರಾದ ಕೂಗು ಕೇಳಿಸಿತು. ಭೀಮಣ್ಣ, ಭೀಮಣ್ಣ, ಎಲ್ಲಿದೀಯಪ್ಪ? ಅದು ಪಕ್ಕದ ಮನೆಯ ಹುಡುಗನ ದನಿ. ಭೀಮ ತಬ್ಬಿಬ್ಬಾಗಿ ಎದ್ದು ಹೊರಗೆ ಓಡಿದ. ನಾನು ಅವನ ಹಿಂದೆ ಹೋದೆ. ಗೇಟಿನ ಬಳಿ ದೊಡ್ಡಮ್ಮ ಮತ್ತು ಆ ಹುಡುಗ ನಿಂತಿದ್ದರು. ದೊಡ್ಡಮ್ಮನ ಮೈ ಮಳೆಯಿಂದ ನೆಂತಿತ್ತು. ಆದ್ರೆ ಅವಳ ಮುಖದಲ್ಲಿ ಬೆಂಕಿಯಿತ್ತು. ಅವಳು ಭೀಮನನ್ನು ನೋಡಿದ ತಕ್ಷಣ, ಎಲ್ಲೋ ಮಣ್ಣಿನ ಮಗನೇ, ಇಲ್ಲಿ ಬಂದು ನಿಂತಿದೀಯಾ? ಅಲ್ಲಿ ನಿನ್ನ ಹೆಂಡ್ತಿ ರಾಧಾ ಹೆರಿಗೆ ನೋವಿನಿಂದ ನರಳುತ್ತಿದ್ದಾಳೆ. ಮಗು ಅಡ್ಡ ತಿರುಗಿಬಿಟ್ಟಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ನಿನ್ನ ಪಾಪ ಆ ಮಗುವಿಗೆ ತಟ್ಟೈತಿ ಕಾಣುತ್ತೆ ಎಂದು ರೇಗಿದಳು. ಭೀಮನಿಗೆ ಸಿಡಿಲು ಬಡಿದಂತಾಯಿತು. ಏನು, ರಾಧಾಗೆ ಎಂದು ತೊದಲಿದ. ದೊಡ್ಡಮ್ಮ ಹತ್ತಿರ ಬಂದು ಅವನ ಕೆನ್ನೆಗೆ ಬಾರಿಸುವಂತೆ ಕೈ ಎತ್ತಿ ಕೆಳಗಿಳಿಸಿದಳು. ಜೀವನದ ಅನೇಕ ಸಮಸ್ಯೆಗಳಿಗೆ ಎಲ್ಲೆಲ್ಲೋ ಉತ್ತರವನ್ನ ಹುಡುಕಬೇಡಿ. ನಿಮ್ಮ ಜಾತಕದಲ್ಲಿ ಅಡಗಿರುವ ಸತ್ಯವನ್ನ ತಿಳಿಯಲು ಪ್ರಯತ್ನ ಮಾಡಿ. ಅನೇಕ ಡೋಂಗಿ ಜ್ಯೋತಿಷಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಜಾತಕದಲ್ಲಿ ಸಮಸ್ಯೆಗಳಿದೆ ಅಂತ ಹೆದರಿಸಿ ಸಾವಿರಾರು ರೂಪಾಯಿ ಹಣವನ್ನ ತೆಗೆದುಕೊಂಡು ಜ್ಯೋತಿಷಕ್ಕೆ ಕೆಟ್ಟ ಹೆಸರನ್ನ ತರ್ತಿದ್ದಾರೆ. ಇದನ್ನ ಬದಲಾಯಿಸಬೇಕು ಅಂತಾನೆ ಪ್ರಾಮಾಣಿಕ ಜ್ಯೋತಿಷರು ನಿಮಗಾಗಿ ಸೇವೆಯನ್ನು ಒದಗಿಸುತ್ತಿದ್ದಾರೆ. ನಿಮ್ಮ ವಿವರಗಳು ಮತ್ತು ನಿಮ್ಮ ಪ್ರಶ್ನೆಗಳನ್ನ ನಮಗೆ ವಾಟ್ಸ್ಆಪ್ ಮೂಲಕವಾಗಿ ಕಳುಹಿಸಿ ಮತ್ತು ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ಮತ್ತು ಸುಲಭವಾದ ಪರಿಹಾರವನ್ನ ನಾವು ಕೊಡುತ್ತೇವೆ. ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿ ಸಮಸ್ಯೆ, ಸಾವಿರಾರು ಜನರು ನಮ್ಮಿಂದ ಪರಿಹಾರವನ್ನ ಪಡೆದಿದ್ದಾರೆ. ಈಗ ನಿಮ್ಮ ಸರದಿ. ಈಗಲೇ ವಾಟ್ಸ್ಆಪ್ ಮೂಲಕ ಮತ್ತು ಕರೆ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದಂತಹ ಪರಿಹಾರವನ್ನ ನಾವು ಕೊಡುತ್ತೇವೆ. ನೀರ್ ಬೇಕು ಅಂತ ಹೋಗಿ ಕೆಸರಲ್ಲಿ ಬಿದ್ದೆಲ್ಲೋ ಭೀಮಾ? ಆ ಹೆಣ್ಣಿನ ಉಸಿರು ನಿನ್ನ ಉಸಿರು ಕಟ್ಟತ್ತೈತಿ. ನಿನ್ನ ಹೆಂಡತಿ ಕಣ್ಣೀರು ನಿನ್ನ ಬಾವಿ ಬತ್ತಿಸ್ತೈತಿ. ಇವಳ ಮೋಹದ ಬಲೆಗೆ ಬಿದ್ದು ನಿನ್ನ ಭೂತಾಯಿನ ಮರ್ದೆ, ನಿನ್ನ ತಾಳಿ ಕಟ್ಟಿದಾಕೆಯನ್ನ ಮರ್ತೆ. ಇದು ಯಾವ ಸುಖವೋ? ಇದು ವಿಷ ಕಣೋ ಭೀಮಾ, ವಿಷ ಎಂದು ಗುಡುಗಿದಳು. ಅವಳ ಪ್ರತಿಯೊಂದು ಮಾತು ಭೀಮನ ಎದೆಗೆ ಕಲ್ಲಿನಂತೆ ಬಡೆಯಿತು. ಅವನು ನನ್ನ ಕಡೆ ತಿರುಗಿ ನೋಡಿದ. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಮೊದಲಿನ ಆಸೆಯಿರಲಿಲ್ಲ. ಬದಲಿಗೆ ಒಂದು ರೀತಿಯ ಅಸಹ್ಯ ಮತ್ತು ಪಶ್ಚಾತ್ತಾಪ ಕಾಣಿಸಿತು. ನಾನು ಏನೋ ಹೇಳಲು ಹೋದೆ, ಭೀಮಾ ಎಂದು. ಆದರೆ ಅವನು ಕೈ ಎತ್ತಿ ನನ್ನನ್ನು ತಡೆದ. ಸಾಕು ತಾಯಿ, ಸಾಕು ಎಂದ. ಅವನ ದನಿ ನಡುಗುತ್ತಿತ್ತು. ದೊಡ್ಡಮ್ಮ ಹೇಳಿದ್ದು ನಿಜ. ನಾನು ನೀರು ಹುಡುಕುತ್ತಾ ಬಂದು ನನ್ನ ಬದುಕನ್ನೇ ಕೆಸರು ಮಾಡಿಕೊಂಡೆ. ನಿಮ್ಮ ಹಣ,
ನಿಮ್ಮ ಅಂದ, ಈ ಸುಖ ಯಾವುದೂ ನನ್ನದಲ್ಲ. ನನ್ನದು ಆ ಒಣಗಿದ ಭೂಮಿ, ಆ ಗುಡಿಸಲು, ಆ ನನ್ನ ರಾಧಾ. ಅವನು ತನ್ನ ಜೇಬಿನಲ್ಲಿದ್ದ ನಾನು ಕೊಟ್ಟಿದ್ದ ಹಣದ ಉಳಿದ ಭಾಗವನ್ನು ತೆಗೆದು ನೆಲಕ್ಕೆ ಎಸೆದ. ನಿಮ್ಮ ಹಣ ನನಗೆ ಬೇಡ, ನಾನು ನನ್ನ ಪಾಪನ ಬೆವರು ಸುರಿಸಿ ತೊಳಿತೀನಿ ಎಂದು ಹೇಳಿ ಮಳೆಯಲ್ಲಿ ನೆನೆಯುತ್ತಲೇ ದೊಡ್ಡಮ್ಮನ ಹಿಂದೆ ಓಡಿದ. ನಾನು ಬಾಗಿಲಲ್ಲಿ ನಿಂತು ನೋಡುತ್ತಿದ್ದೆ. ನೆಲದ ಮೇಲೆ ಬಿದ್ದಿದ್ದ ನೋಟುಗಳು ಮಳೆ ನೀರಿನಲ್ಲಿ ನೆನೆಯುತ್ತಿದ್ದವು. ಭೀಮಾ ಕತ್ತಲೆಯಲ್ಲಿ ಮರೆಯಾದ. ನನ್ನ ಸುಂದರವಾದ ಅರಮನೆಯಲ್ಲಿ ನಾನು ಮತ್ತೆ ಒಬ್ಬಂಟಿಯಾದೆ. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಭೀಮನ ಮಾಟುಗಳು ಮತ್ತು ದೊಡ್ಡಮ್ಮನ ಶಾಪ ನನ್ನ ಕಿವಿಯಲ್ಲಿ ರಿಂಗಣಿಸುತ್ತಿದ್ದವು. ಆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಭೀಮನ ಬದುಕಿನಲ್ಲಿ ಮತ್ತು ನನ್ನ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು. ಭೀಮಾ ಮನೆಗೆ ಓಡಿದಾಗ ರಾಧಾಳ ಸ್ಥಿತಿ ಗಂಭೀರವಾಗಿತ್ತು. ಆದರೆ ದೈವದ ಕೃಪೆಯೋ ಅಥವಾ ಭೀಮನ ಪಶ್ಚಾತ್ತಾಪದ ಫಲವೋ ರಾಧಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ತಾಯಿ, ಮಗು ಇಬ್ಬರೂ ಅಪಾಯದಿಂದ ಪಾರಾಗಿದ್ದರು. ಈ ವಿಷಯ ತಿಳಿದಾಗ ಭೀಮಾ ಮಗುವಿನ ಮುಖ ನೋಡಿ ಕಣ್ಣೀರಿಟ್ಟನಂತೆ. ಅವನು ರಾಧಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ರಾಧಾ ಮುಗ್ಧ ಗಂಡನ ಕಣ್ಣೀರು ನೋಡಿ ಮೌನವಾಗಿ ಕ್ಷಮಿಸಿದಳು. ಅಂದಿನಿಂದ ಭೀಮಾ ಬದಲಾದ. ಅವನು ಮತ್ತೆ ನನ್ನ ಮನೆಯ ಕಡೆ ತಲೆ ಹಾಕಲಿಲ್ಲ. ನಾನು ಕಿಟಕಿಯಿಂದ ನೋಡುತ್ತಿದ್ದೆ. ಅವನು ನೇರವಾಗಿ ತನ್ನ ಹೊಲಕ್ಕೆ ಹೋಗುತ್ತಿದ್ದ. ಭೀಮಾ ಈಗ ರಾಕ್ಷಸನಂತೆ ಕೆಲಸ ಮಾಡಲು ಶುರುಮಾಡಿದ. ಸಾಹುಕಾರರ ಸಾಲ ತೀರಿಸಲು ಮತ್ತು ಬಾವಿಯಲ್ಲಿ ನೀರು ಕಾಣಲು ಅವನು ಹಗಲಿರುಳು ನೋಡದೆ ಶ್ರಮಿಸಿದ. ಅವನು ಕೈಯಲ್ಲಿ ಗುದ್ದಲಿ ಹಿಡಿದು ಮಣ್ಣು ಅಗೆಯುವಾಗ ಅವನ ಮೈಯಿಂದ ಸುರಿಯುವ ಬೆವರು ನೆಲಕ್ಕೆ ಅಭಿಷೇಕದಂತೆ ಬೀಳುತ್ತಿತ್ತು. ಅವನಿಗೆ ಈಗ ಬೇರೆ ಯಾವ ಆಸೆಯೂ ಇರಲಿಲ್ಲ. ಕೇವಲ ನೀರು, ನೀರು, ನೀರು. ಊರಿನ ಜನ ಅವನ ಹುಚ್ಚುತನ ನೋಡಿ ಆಶ್ಚರ್ಯಪಟ್ಟರು. ಇವನಿಗೆ ದೆವ್ವ ಹಿಡಿದಿದ್ದಾ ಎಂದು ಕೇಳುತ್ತಿದ್ದರು. ಆದರೆ ದೊಡ್ಡಮ್ಮ ಮಾತ್ರ ಅವನ ಪಾಪ ಕರಗುತ್ತಿದೆ ಎಂದು ಹೇಳುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ಭೀಮಾ ಗುದ್ದಲಿಯಿಂದ ಜೋರಾಗಿ ಬಂಡೆಗೆ ಹೊಡೆದ. ತನ್ ಎಂಬ ಶಬ್ದದೊಂದಿಗೆ ಬಂಡೆ ಸೀಳಿತು. ಮರುಕ್ಷಣವೇ ಅಲ್ಲಿಂದ ಒಂದು ಚಿಕ್ಕ ನೀರಿನ ಸೆಲೆ ಚಿಮ್ಮಿತು. ಭೀಮಾ ಆ ಗಂಗವ್ವ ಎಂದು ಗಟ್ಟಿಯಾಗಿ ಕೂಗಿದ. ಆ ನೀರು ನೋಡುತ್ತಿದ್ದಂತೆ ರಭಸವಾಗಿ ಉಕ್ಕಿ ಬಂತು. ಭೀಮನ ಮೈಮೇಲೆ ಕೆಸರು ಮಿಶ್ರಿತ ನೀರು ಎರಚಿತು. ಅವನು ನೀರಿನಲ್ಲಿ ಕುಣಿಯಲು ಆರಂಭಿಸಿದ. ರಾಧಾ ಓಡಿಬಂದು ಅವನನ್ನು ತಬ್ಬಿಕೊಂಡಳು. ಅವರಿಬ್ಬರೂ ಆ ನೀರಿನಲ್ಲಿ ನೆನೆದರು. ಭೀಮನ ಕಣ್ಣೀರು ಮತ್ತು ಬಾವಿಯ ನೀರು ಒಂದಾಗಿ ಅವನ ಹಳೆಯ ಪಾಪಗಳನ್ನು ತೊಳೆದು ಹಾಕಿದವು. ಊರಿನ ಜನರೆಲ್ಲಾ ಓಡಿಹೋದರು. ನಾನು ನನ್ನ ಮನೆಯ ತಾರಸಿಯ ಮೇಲೆ ನಿಂತು ನೋಡಿದೆ. ಭೀಮಾ ಆಕಾಶಕ್ಕೆ ಕೈಮುಗಿದು ನಿಂತಿದ್ದ. ಆ ದೃಶ್ಯ ನೋಡಿದಾಗ ನನ್ನ ಕಣ್ಣಲ್ಲೂ ನೀರು ಬಂತು. ನಾನು ಸೋತಿದ್ದೆ, ಆದರೆ ಭೀಮಾ ಗೆದ್ದಿದ್ದ. ಅವನು ತನ್ನ ದಾರಿ ತಪ್ಪಿದರೂ ಕೊನೆಗೆ ಸರಿಯಾದ ದಾರಿಗೆ ಬಂದು ತನ್ನ ಶ್ರಮದಿಂದ ಬದುಕನ್ನು ಹಸಿರಾಗಿಸಿಕೊಂಡಿದ್ದ. ನಾನು ನನ್ನ ಕೋಣೆಗೆ ಹಿಂತಿರುಗಿದೆ. ನನ್ನ ಕನ್ನಡಿ ಮುಂದೆ ನಿಂತು ನನ್ನ ಆಭರಣಗಳನ್ನು ಕಳಚಿಟ್ಟೆ. ಕೃತಕವಾದ ಸುಖಕ್ಕಿಂತ ಬೆವರಿನಿಂದ ಸಿಗುವ ನೆಮ್ಮದಿಯೇ ದೊಡ್ಡದು ಎಂದು ನನಗೆ ಅರಿವಾಯಿತು. ಅಲ್ಲಿಂದಲೇ ಅವರ ನಿಜವಾದ ಬದುಕು ಆರಂಭವಾಯಿತು ಎನ್ನಬಹುದು. ಸ್ನೇಹಿತರೆ, ಈ ಕಥೆ ನಮಗೆ ಹೇಳುವುದೇನೆಂದರೆ, ಕ್ಷಣಿಕ ಸುಖಕ್ಕಾಗಿ ನಮ್ಮ ಕುಟುಂಬ, ನಂಬಿಕೆ ಮತ್ತು ಜವಾಬ್ದಾರಿಯನ್ನು ಕಳೆದುಕೊಳ್ಳಬಾರದು. ತಪ್ಪುದಾರಿ ಎಷ್ಟೇ ಆಕರ್ಷಕವಾಗಿದ್ದರೂ ಅದರ ಅಂತ್ಯ ದುಃಖವೇ. ಆದರೆ ಸಮಯಕ್ಕೆ ತಪ್ಪು ಅರಿತು ಪ್ರಾಮಾಣಿಕವಾಗಿ ದುಡಿದರೆ ಬದುಕು ಮತ್ತೆ ಹಸಿರಾಗುತ್ತದೆ. ಗಂಡ ಹೆಂಡತಿ ನಡುವೆ ಮುಕ್ತ ಸಂಭಾಷಣೆ, ಪರಸ್ಪರ ಅರ್ಥೈಸಿಕೊಳ್ಳುವುದು ಮತ್ತು ಜೊತೆಯಾಗಿ ಸಮಯ ಕಳೆಯುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಇತರರ ಸಂಬಂಧವನ್ನು ಗೌರವಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದೇ ಈ ಕಥೆಯ ಮುಖ್ಯ ಸಂದೇಶ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಭಾವನಾತ್ಮಕ ಹಾಗೂ ಜೀವನಕ್ಕೆ ಪಾಠ ಹೇಳುವ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.